ಬೆಂಗಳೂರಿನ ಶ್ವಾಸಕೋಶ ಅಂತ ಕರಿತೀವಿ ಈ ಉಳ್ಕೊಂಡಿರುವಂತ ಒಂದಷ್ಟು ಕಬ್ಬನ್ ಪಾರ್ಕ್ ಲಾಲ್ ಬಾಗ್ಗಳನ್ನ ಆದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇರುತ್ತೋ ಇಲ್ಲವೋ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ಸರ್ಕಾರ ಇಂಥದ್ದೊಂದು ಯೋಜನೆಯನ್ನ ಮಾಡಿಕೊಂಡಿದೆ ಅದಕ್ಕೆ ಬೇಕಾಗಿರುವಂತ ಒಪ್ಪಿಗೆಯನ್ನ ಅನುಮೋದನೆಯನ್ನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪಡೆದಿದ್ದಾಗಿದೆ ಹಾಗಾದ್ರೆ ಮುಂದೇನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆ ಆತಂಕಗಳು ಈಗ ಕಾಡ್ತಾ ಇದೆ ಈಗಾಗಲೇ ಸಾಕಷ್ಟು ವಿರೋಧಗಳಿದ್ವು ಈ ಸುರಂಗ ಯೋಜನೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ತಂದಿರುವಂತ ಯೋಜನೆ ವಿರೋಧದ ಮಧ್ಯೆಯೂ ಕೂಡ ಈಗ ಬೆಂಗಳೂರಿನ ಆಮ್ಲಜನಕ ಟ್ಯಾಂಕ್ಗೆ ಸರ್ಕಾರ ಕೈ ಹಾಕ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ಗೂ ಕೂಡ ಹಾಗಾದ್ರೆ ಸಂಕಷ್ಟ ಎದುರಾಯ್ತಾ ಸಾಕಷ್ಟು ವಿರೋಧಗಳು ಸಾಕಷ್ಟು ಚಳವಳಿಗಳು ಧರಣಿಗಳು ನಡೆದವು ಅದರ ಮಧ್ಯೆಯೂ ಕೂಡ ಈಗ ಲಾಲ್ ಬಾಗ್ಗೆ ಹಾಗಾದ್ರೆ ಸುರಂಗ ನುಗ್ಗುತ್ತಾ ಅನ್ನೋ ಪ್ರಶ್ನೆ ಇದೆ ಗಾರ್ಡನ್ ಸಿಟಿ ಅನ್ವರ್ಥಕ್ಕೆ ಮಹಾ ಪ್ರಮಾದ ಕಾದಿದ್ಯಾ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆಗೆ ಈಗ ಅನುಮೋದನೆಯನ್ನ ನೀಡಲಾಗಿದೆ 1975ರ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ ಈ ತಿದ್ದುಪಡಿ ಆಗಿದ್ದೇ ಆದಲ್ಲಿ ಈಗಾಗಲೇ ಇರುವಂತ ಅಲ್ಪ ಸ್ವಲ್ಪ ಪಾರ್ಕ್ಗಳು ಮರಗಳು ಅದನ್ನು ಕೂಡ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂತ ಆತಂಕ ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆ ಪಾರ್ಕ್ಗಳ 5% ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡುವಂತ ತಿದ್ದುಪಡಿ ಇದು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಸಮಿತಿಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನಸಾಮಾನ್ಯರ ವಲಯದಲ್ಲಿ ಪಾರ್ಕ್ ಜಾಗವನ್ನು ಜನಬಳಕೆಗೆ ಬಳಸುವುದಕ್ಕೆ ನಿರ್ಧಾರ ಮಾಡಿರೋದು 5% ಜಾಗವನ್ನು ಮೂಲಸೌಕರ್ಯಕ್ಕೆ ಬಳಸುವಂಥ ಅವಕಾಶ ರಸ್ತೆ ಸುರಂಗ ನಿರ್ಮಾಣಕ್ಕೆ ಬಳಸಲು ಬಿಲ್ನಲ್ಲಿ ಅವಕಾಶ ಇದೆ ಸಿಎಂ ಡಿಕೆ ಸಂಪುಟದ ನಿರ್ಧಾರದ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ವಾರ್ಡ್ಗಿರೋ ಒಂದು ಪಾರ್ಕ್ ನಿರ್ನಾಮ ಆಗುತ್ತಾ ಅನ್ನೋದು ಸಹಜವಾಗಿ ಪ್ರಶ್ನೆ ಇದು ತಿದ್ದುಪಡಿ ಬಿಲ್ ಜಾರಿಯಾದರೆ ಗ್ರೀನ್ ಸಿಟಿಗೆ ಸಂಚಕಾರ ಎದುರಾಗುತ್ತೆ ಬೆಂಗಳೂರಿಗರಿಗೆ ಹಸಿರು ಹೋದರೆ ಉಸಿರುಗಟ್ಟುವ ಆತಂಕ ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆಯನ್ನು ಕೊಟ್ಟಿರೋದು ಈಗ ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಬೆಂಗಳೂರಿನ ಜನ ಏನಾದರೂ ಅಲ್ಪ ಸ್ವಲ್ಪ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣವೇ ಬೆಂಗಳೂರಿನಲ್ಲಿ ಆವರಿಸ್ಕೊಂಡಿರುವಂಥ ಅಲ್ಲಲ್ಲಿ ಇರುವಂಥ ಪಾರ್ಕ್ಗಳು ಮತ್ತು ಈ ಗಾರ್ಡನ್ಗಳು ಅಥವಾ ಈ ರೀತಿ ಹಸಿರು ವಾತಾವರಣ ಮರಗಿಡಗಳು ಅವುಗಳಿಗೆ ಈಗ ಸಂಚಕಾರ ಬಂದರೆ ಮುಂದೆ ಹೇಗೆ ಜನ ಬದುಕೋದು ಬೆಂಗಳೂರಿನಲ್ಲಿ ಅನ್ನೋದೇ ಈಗಿರುವಂಥ ಪ್ರಶ್ನೆ ಮಳೆಯಂತೂ ಸಂಪೂರ್ಣವಾಗಿ ಬೆಂಗಳೂರಿನಿಂದ ಮುನ್ಸ್ಕೊಂಡು ದೂರ ಹೋಗಿಬಿಟ್ಟಿದೆ ಕೆರೆಗಳ ಸರ್ವನಾಶ ಆಗಿದೆ ಇರೋ ಬರೋ ಪಾರ್ಕ್ಗಳನ್ನು ಹಿಂಗೆ ಮಾಡಿದರೆ ಮುಂದೇನು ಅಂಥೇಳಿ ನಾವಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಸತ್ತರ್ ಲಾಲ್ಬಾಗ್ನಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಡೀಟೇಲ್ ಆಗಿ ಮಾತಾಡಿದ್ದಾರೆ ಕೂಡ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಲಾಲ್ಬಾಗ್ ಸೇರಿದಂತೆ ಬೆಂಗಳೂರಿನ ಪ್ರಮುಖ ಉದ್ಯಾನವನಗಳ 5% ಜಾಗವನ್ನು ಅನ್ಯ ಬಳಕೆಗೆ ಅದರ ಮೂಲಸೌಕರ್ಯಕ್ಕೋಸ್ಕರ ಮೀಸಲಿಡುವಂತೆ ಈಗಾಗಲೇ ಈ ಒಂದು ವಿಚಾರ ಈಗಾಗಲೇ ಸಚಿವ ಸಂಪುಟ ಕೂಡ ಅನುಮೋದನೆ ಕೊಟ್ಟಿದೆ ಅಂದರೆ 1975ರ ಉದ್ಯಾನವನ ಆ ಒಂದು ಕಾಯ್ದೆಗೆ ಇದೀಗ ತಿದ್ದುಪಡಿ ತಂದಿರುವಂಥದ್ದು ಈ ಬೆನ್ನಲ್ಲೇ ಒಂದಿಷ್ಟು ಜನರು ಅಸಮಾಧಾನ ಕೂಡ ಹೊರಾಗ್ತಾ ಇದ್ದಾರೆ ಯಾಕಂದರೆ ಲಾಲ್ಬಾಗ್ ಆಗಿರ್ಬೋದು ಇದು ಪ್ರತಿಷ್ಠೆ ಅನ್ನೋದಕ್ಕಿಂತ ಇದು ಬೆಂಗಳೂರಿನ ಗಾರ್ಡನ್ ಸಿಟಿ ಇಂತಹ ಗಾರ್ಡನ್ ಸಿಟಿಯಲ್ಲಿ ಇತ್ತೀಚೆಗೆ ಪಾರ್ಕ್ಗಳೇ ಕಡಿಮೆ ಆಗಿದೆ ಅಂಥದ್ರಲ್ಲಿ ಇರುವಂತಹ ಪಾರ್ಕ್ನ ಜಾಗವನ್ನು 5% ಮೂಲಸೌಕರ್ಯ ರಸ್ತೆ ಇನ್ನಿತರ ಕೆಲಸಕ್ಕೆ ಬಳಕೆ ಮಾಡಬೇಕು ಅಂದರೆ ಇದು ಸರಿಯಲ್ಲ ಇದರಿಂದ ಹಸಿರ ಹೊದಿಕೆಗೆ ತೊಂದರೆ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಇಲ್ಲಿರುವಂತಹ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು ಲಾಲ್ಬಾಗ್ ಅಂದರೆ ಗೊತ್ತಿರ್ಬೋದು ನಿಮಗೆ ದೊಡ್ಡ ಮಟ್ಟದಲ್ಲಿ ಜನರು ಬೆಳಗ್ಗೆ ಆಗಿರ್ಬೋದು ಸಂಜೆ ಹೊತ್ತಲ್ಲಿ ವಾಕಿಂಗ್ ಇನ್ನಿತರ ಕೆಲಸಕ್ಕೆ ಇದನ್ನು ಬಳಕೆ ಮಾಡ್ತಾರೆ ಇಂತಹ ಲಾಲ್ಬಾಗ್ನ ಉಳಿವಿಗಾಗಿ ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿತ್ತು ಬಟ್ ಸರ್ಕಾರ ಇದೀಗ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ 1975ಕ್ಕೆ ತಿದ್ದುಪಡಿ ತಂದಿರುವಂಥದ್ದು ಇದರ ಪ್ರಕಾರ 5% ಜಾಗವನ್ನು ಮೂಲಸೌಕರ್ಯ ರಸ್ತೆ ಸೇರಿದಂಥ ಇಂತಹ ಕೆಲಸಕ್ಕೆ ಮೀಸಲಿಡಲು ಮುಂದಾಗಿದೆ ಇದರ ಬಗ್ಗೆ ಇಲ್ಲಿರುವಂತಹ ವಾಕರ್ಸ್ ಅವರು ಮಾತನಾಡಿಸ್ಕೊಂಡು ಹೋಗೋಣ ಸರ್ ಈಗ ಲಾಲ್ಬಾಗ್ ಸೇರಿದಂತೆ ಪ್ರಮುಖ ಉದ್ಯಾನವನಗಳ 5% ಜಾಗವನ್ನು ಮೂಲಸೌಕರ್ಯಕ್ಕೋಸ್ಕರ ಕೊಡಬೇಕು ಅಂತ ಸಚಿವ ಸಂಪುಟ ನಿರ್ಧಾರ ಆಗಿದೆ ನಿಮ್ಮ ಒಪಿನಿಯನ್ ಸರ್ ನನ್ನ ಒಪಿನಿಯನ್ ಪ್ರಕಾರ ಕೊಡಬಾರ್ದು ಯಾಕೆಂದರೆ ಇದು ಲಾಲ್ಬಾಗ್ ತುಂಬ ಹಳೇದು ನಾವು ಹುಟ್ಟು ಬೆಳೆದಾಗಲಿಂದ ಇಲ್ಲೇ ಇರೋದು ಆಲ್ಮೋಸ್ಟ್ 70 ವರ್ಷದಿಂದ ಓಡಾಡ್ತಿದ್ದೀವಿ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆ ಗಾಳಿ ಬೆಳಕು ಇದೆ ಇದನ್ನೆಲ್ಲ ಕಾಂಕ್ರೀಟ್ ಜಂಗಲ್ ಮಾಡಿದ್ರೆ ಎಲ್ಲ ಬ್ಯೂಟಿನ ಹೊಟ್ಟೋಗುತ್ತೆ ಸೆಕೆಂಡ್ಲಿ ದಿಸ್ ಈಸ್ ಮೆಂಟ್ ಓನ್ಲಿ ಫಾರ್ ವಾಕಿಂಗು ಗಾಳಿ ಸೇವನೆಗೋಸ್ಕರ ಬಿಲ್ಡಿಂಗ್ಗಳೆಲ್ಲ ಮಾಡಿದ್ರೆ ಪ್ರಯೋಜನ ಆಗೋಲ್ಲ ಚೆನ್ನಾಗಿರೋಲ್ಲ ಅಟ್ಮಾಸ್ಫಿಯರ್ ಎಲ್ಲ ಹಾಳಾಗುತ್ತೆ ಸೊ ನನ್ನ ಒಪಿನಿಯನ್ ಪ್ರಕಾರ ಇಲ್ಲಿ ಏನೂ ಮಾಡಬಾರ್ದು ಆ್ಯಸ್ ಇಟ್ ಈಸ್ ಹಂಗೆ ಗಿಡ ಮರ ಬೆಳೆಸ್ಕೊಂಡು ಓಡಾಡ್ಕೊಂಡು ಇರಬೇಕು ಈಗಲ್ಲ
ಮುಂದಿನ ತಲೆಮಾರದಲ್ಲೂ ಇದು ಹಾಗೇ ಇರಬೇಕು. ಇದು ಎಲ್ಲರೂ ಒಪಿನಿಯನು, ಒಬ್ರದ್ದು ಇಬ್ಬರದಲ್ಲ. ಇಲ್ಲಿ ಸಾವಿರಾರು ಜನ ಬರ್ತಾರೆ. ಅದೇನು ಡಿ ಕೆ ಶಿ ಇವನು ಸಿ ಎಮ್ ಹಾಳು ಮಾಡ್ತಾ ಇದ್ದಾನೋ ನಮ್ಗೆ ಅರ್ಥನೇ ಆಗಲ್ಲ. ಇಷ್ಟು ಸಿ ಎಮ್ಗಳಿದ್ರು ಯಾರೂ ಈ ಥರ ಮಾಡಲಿಲ್ಲ. ಇವ್ರಿಗೇನು ಬಂದಿದೆಯೋ ಗೊತ್ತಿಲ್ಲ. ನಾನು ಮುಂದ್ಗಡೆನೇ ಹೇಳ್ತೀನಿ, ಆ ಸಿ ಎಮ್ಗೆ ಇದನ್ನು ಡ್ರಾಪ್ ಮಾಡಿ ದಯವಿಟ್ಟು. ಜನಗಳಿಗೆ ತೊಂದರೆ ಕೊಡಬೇಡಿ, ನೀವು ಉದ್ಧಾರ ಆಗಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಉದ್ಧಾರ ಆಗಲ್ಲ. ಇದು ನನ್ನ ಅಭಿಪ್ರಾಯ. ಈ ಒಂದು ಹೊಸ ರೀತಿಯಲ್ಲಿ ಲಾಲ್ಬಾಗ್ನ ಜಾಗವನ್ನು ಇದೀಗ ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಯಾವುದೇ ಕಾರಣ ಕೂಡ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ ಮಾತ್ರ ಅಲ್ಲ, ಬೆಂಗಳೂರಿನ ಯಾವುದೇ ರೀತಿಯ ಉದ್ಯಾನವನದ ಜಾಗವನ್ನು ಮೂಲಸೌಕರ್ಯಕ್ಕೋಸ್ಕರ ಬಳಕೆ ಮಾಡಬಾರ್ದು. ಈ ರೀತಿ ಮೂಲಸೌಕರ್ಯ ಬೇಕು, ಅದಕ್ಕೆ ಪರ್ಯಾಯವಾಗಿರುವಂತಹ ದಾರಿಯನ್ನು ಹುಡುಕಿ, ಅದು ಬಿಟ್ಟು ಇರುವಂತಹ ಗಾರ್ಡನ್ ಸಿಟಿಯ ಉದ್ಯಾನವನಕ್ಕೆ ಯಾಕೆ ನೀವು ಕೈ ಹಾಕ್ತೀರಿ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.